ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಪೆದ್ದೇಹಳ್ಳಿ ಗ್ರಾಮದಲ್ಲಿ ಫ್ಲೆಕ್ಸ್ ಸುಟ್ಟ ವಿಚಾರವಾಗಿ ನಡೆದ ಗಲಾಟೆ ಮಾರಣಾಂತಿಕ ಹಲ್ಲೆಗೆ ತಿರುಗಿದ ಘಟನೆ ನಡೆದಿದೆ. ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಕಲಾಗಿದ್ದ ಫ್ಲೆಕ್ಸ್ ಅನ್ನು ಸಿಗರೆಟ್ನಿಂದ ಸುಟ್ಟಿದ್ದಾರೆ ಎಂಬ ಕಾರಣಕ್ಕೆ ಶಿವಕುಮಾರ, ಆದರ್ಶ, ನಾಗರಾಜು ಹಾಗೂ ಗಂಗಾಧರಯ್ಯ ಎಂಬುವವರು ಗ್ರಾಮದ ರಘುಪತಿ, ನರಸಿಂಹಮೂರ್ತಿ, ಶೋಭಾರಾಣಿ ಮತ್ತು ಧ್ರುವಕುಮಾರ್ ಮೇಲೆ ಹಲ್ಲೆ ನಡೆಸಿದರೆಂದು ಆರೋಪಿಸಲಾಗಿದೆ. ನಿಮ್ಮ ಹೆಸರು? ಧ್ರುವಕುಮಾರ್ ಅಂತ ನನ್ನ ಹೆಸರು. ಪೆದ್ದೇಹಳ್ಳಿ ದಸರಾ ಹೋಬಳಿ ತಿಪಟೂರು ತಾಲೂಕು. ಜಾತ್ರೆಯಲ್ಲಿ ಸುಳ್ಳಕ್ಕೆ ಶಿವಕುಮಾರ ನಾನು ಫೋನ್ ಮಾಡಿ ಯಾರೋ ಸುಟ್ಟಿರೋಕ್ಕೆ ಸಿಗರೇಟಿಂದ ನನಗೆ ಅವಾಚ್ಯಗಳಿಂದ ಬೈದು ನೀನೇ ಸುಟ್ಟಿದೆಯಾ ಬಾ ಅಂತ ಹೇಳಿ ಮನೆ ಹತ್ರ ಕರೆಸ್ಕೊಂಡು ದಡಿಲೆಲ್ಲ ಹೊಡೆದು ನಮ್ಮ ಮಾಮ ಇದ್ದಂಗೆ ಮಾರಣಾಂತಿಕ ಹಲ್ಲೆ ಮಾಡಿದರೆ ಅವರು ಬಿಡ್ಸಕ್ಕೆ ಬಂದಾಗ ನಮ್ಮ ಮನೆ ಪಕ್ಕದನ್ನ ಅವರು ಲೇಡಿಗೆ ಅವ್ರಿಗೂ ಕಪಾಳ ಕೊಡ್ದು ಬಿಟ್ಟಿದೆ ಎಲ್ಲ ಬಟ್ಟೆ ಎಲ್ಲ ಹರಿದಾಕಿ ಕಾಣಂಗೆಲ್ಲ ಹರಿದಾಕಿ ಮಾನಭಂಗ ಮಾಡಿದ್ದಾನೆ ಅವ್ರನ್ನ. ಇನ್ನು ನಮ್ಮ ಮಾವವ್ರನ್ನ ಕುತ್ತಿಗೆ ಎಲ್ಲ ಇಸ್ಕಿ ಬೋನ್ ಫ್ರ್ಯಾಕ್ಚರ್ ಮಾಡಿದ್ದಾನೆ. ಇನ್ನು ಸುಮಾರು ಜನರಿಗೆಲ್ಲ ಹೊಡೆದಿದ್ದಾನೆ ನಮ್ಮ ರಿಲೇಷನ್ ನನಗೆಲ್ಲ. ಏನು ಕೊಡೋದು? ಫ್ಲೆಕ್ಸು ಸಿಗರೇಟಲ್ಲಿ ಸುಟ್ಟವರಂತೆ ಆದಿಯನ್ನು ಸಿಗರೇಟ್ ಆದಿ ಫೋಟೋ ಆಗಿ ಸಿಗರೇಟಲ್ಲಿ ಸುಟ್ಟಿದ್ದಾರೆ, ನೀವೇ ಸುಟ್ಟಿದ್ರು ಅಂತ ಹೇಳಿ ಅದಕ್ಕೆ ಹೊಡೆದಿದ್ದಾನೆ. ಶಿವಕುಮಾರು, ಆದರ್ಶ, ನಾಗರಾಜು, ಆಮೇಲೆ ಆದರ್ಶರಪ್ಪ, ಗಂಗಾಧರಯ್ಯ 4 ಜನ. ಇನ್ನು ಮನೆ ಮಂದಿರೆಲ್ಲ ಬಂದಿದ್ದರು ಲೇಡೀಸು. ಅವರು ನಮ್ಮ ಅತ್ತೆಗೆಲ್ಲ ಹೊಡೆದರು. ಘಟನೆಯಲ್ಲಿ ಧ್ರುವಕುಮಾರ್ ಮತ್ತು ಶೋಭಾರಾಣಿ ಮೇಲೆ ಹಲ್ಲೆ ನಡೆಸಿ ಅವರ ಮೈ ಮೇಲೆ ಇದ್ದ ಒಡವೆಗಳನ್ನು ಕಿತ್ತುಕೊಂಡಿದ್ದಾರೆ ಎನ್ನಲಾಗಿದೆ. ಶಿವಕುಮಾರ, ಆದಿತ್ಯ, ನಾಗಣ್ಣ 4-5 ಜನ ಅವರೆಲ್ಲ ಬಂದು ಕಾಲೆಲ್ಲ ಬಂದವ್ರೆ, ಬಟ್ಟೆನೆಲ್ಲ ಹರಿದಾಕವ್ರೆ. ಅಲ್ಲದೆ ರಘುಪತಿ ಮತ್ತು ನರಸಿಂಹಮೂರ್ತಿ ಅವರ ಮೇಲೆ ಮರದ ಹಲಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ತೀವ್ರವಾಗಿ ಗಾಯಗೊಂಡ ರಘುಪತಿ ಮತ್ತು ನರಸಿಂಹಮೂರ್ತಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಶೋಭಾರಾಣಿ ಮತ್ತು ಧ್ರುವಕುಮಾರ್ ಅವರನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅವರು ಮಾರಣಾಂತಿಕ ಹಲ್ಲೆ ಆಗಿರೋದು ಸಿಕ್ಕಾಪಟ್ಟೆ ಸೀರಿಯಸ್ ಇರೋದ್ರಿಂದ ಅವ್ರನ್ನ ಹಾಸನಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮ ಮಾವರನ್ನು ಹಾಸನಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲೂ ಆಗಲ್ಲ ಅಂತೇಳಿ ಈಗ ಬೇರೆ ಕಡೆ ಬರ್ಕೊಟ್ಟಿದ್ದಾರೆ, ಬೆಂಗಳೂರಿಗೆ, ವಿಕ್ಟೋರಿಯಾಗೆ ಅಂತ. ಈಗ ಅವ್ರನ್ನಲ್ಲಿ ವಿಕ್ಟೋರಿಯಾಗೆ ಕರ್ಕೊಂಡು ಹೋಗ್ತೀವಿ. ಈ ಕುರಿತ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬರ್ರಿ